ಹಾಯ್ ಫ್ರೆಂಡ್ಸ್, ಸ್ಯಾಂಡಲ್ವುಡ್ ನಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಈ ಕಾಲದ ಜೆನ್ ಝಿಗಳು ನಮ್ಮ ಕಾಲದ ಶಾಂತಿ ಕ್ರಾಂತಿ ಅನ್ನುವಂತ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ದಾರೆ. ಈಗ ಬಹಳ ಸಂತೋಷದ ಬೆಳವಣಿಗೆ. ಶಾಂತಿ ಕ್ರಾಂತಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ಭುತವಾದಂತ ಪ್ರಯತ್ನ. ವಿ ರವಿಚಂದ್ರನ್ ಅವರ ಕನಸಿನ ಪ್ರಯತ್ನ. ವಿ ರವಿಚಂದ್ರನ್ ರವರು ತಮ್ಮದೇ ಕಥೆಯನ್ನ ಅದ್ಧೂರಿಯಾಗಿ ತೆರೆ ಮೇಲೆ ತಂದಂತ ಸುಮಾರು 10 ಕೋಟಿಗೂ ಹೆಚ್ಚಿನ ವೆಚ್ಚ ಆ ಕಾಲಕ್ಕೆ ಅಂದ್ರೆ 1991 10 ಕೋಟಿಗೂ ಹೆಚ್ಚು ದುಡ್ಡನ್ನ ವ್ಯಯಿಸಿ ಇಡೀ ಈಶ್ವರಿ ಸಂಸ್ಥೆಯ ಹಣವನ್ನೇ ಪಣಕ್ಕಿಟ್ಟು ನಿರ್ಮಾಣ ಮಾಡಿದಂತ ಚಿತ್ರ ಶಾಂತಿ ಕ್ರಾಂತಿ. ಈ ಶಾಂತಿ ಕ್ರಾಂತಿ ಚಿತ್ರದ ವಿಶೇಷ ಏನು ಅಂತಂದ್ರೆ, ಈ ಚಿತ್ರವನ್ನ ಸೈಮಲ್ಟೇನಿಯಸ್ ಆಗಿ 4 ಭಾಷೆಯಲ್ಲಿ ಚಿತ್ರೀಕರಣ ಮಾಡಿದ್ರು ಆ ಕಾಲಕ್ಕೆ. ಈಗೆಲ್ಲ ಭಾಷೆಗೂ ಡಬ್ ಮಾಡ್ಬಿಟ್ಟು ಪ್ಯಾನ್ ಇಂಡಿಯಾದ ಬಗ್ಗೆ ಮಾತಾಡ್ತಾರೆ ಇವತ್ತಿನ ಚಿತ್ರ ಕರ್ಮಿಗಳು. ಆದ್ರೆ ರವಿಚಂದ್ರನ್ ಅಂತ ಕನಸುಗಾರ, ಸ್ಯಾಂಡಲ್ವುಡ್ ನ ಕನಸುಗಾರ, ಆವತ್ತಿಗೆನೆ 10 ಕೋಟಿ ಬಹುಕೋಟಿ ವೆಚ್ಚದಲ್ಲಿ 4 ಭಾಷೆಯ ಚಿತ್ರೀಕರಣವನ್ನ ಏಕಕಾಲದಲ್ಲಿ ಮಾಡಿದಂತವ್ರು, ಅಂತ ಒಂದು ದಾಖಲೆ ಮಾಡಿದಂತವ್ರು ರವಿಚಂದ್ರನ್ ಅವರು. ಅದಕ್ಕೆ ಅವ್ರನ್ನ ಕನಸುಗಾರ ಅಂತ ಕರೆಯೋದು, ಶೋಮ್ಯಾನ್ ಅಂತ ಕರೆಯೋದು. ಕನ್ನಡದಲ್ಲಿ ರವಿಚಂದ್ರನ್ ಮತ್ತು ರಮೇಶ್ ಅವರ ಕಾಂಬಿನೇಷನ್, ಜೊತೆಗೆ ಜೂಹಿ ಚಾವ್ಲಾ ಮತ್ತೆ ಖುಷ್ಬು ಅವರ ಫೇವರಿಟ್ ಹೀರೋಯಿನ್ಗಳು. ತಮಿಳಲ್ಲಿ ರವಿಚಂದ್ರನ್ ಪಾತ್ರವನ್ನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಮಾಡಿದ್ರು. ಕನ್ನಡದಲ್ಲಿ ಮಾಡಿದಂತ ರಮೇಶ್ ಅವರ ಪಾತ್ರವನ್ನ ರವಿಚಂದ್ರನ್ ಅವರು ಮಾಡಿದ್ರು. ಹಾಗೇನೆ ತೆಲುಗಲ್ಲಿ ರವಿಚಂದ್ರನ್ ಅವರ ಪಾತ್ರವನ್ನ ನಾಗಾರ್ಜುನ ಅವರು ಮತ್ತು ರಮೇಶ್ ಅವರ ಪಾತ್ರವನ್ನ ರವಿಚಂದ್ರನ್ ಅವರು ಮಾಡಿದ್ರು. ಹಾಗೆ ಹಿಂದಿಯಲ್ಲಿ ಸೇಮ್ ರವಿಚಂದ್ರನ್ ಮತ್ತು ರಜನಿಕಾಂತ್ ಅವರ ಕಾಂಬಿನೇಷನ್ ಅಲ್ಲಿ ಹೀರೋಯಿನ್ಗಳು ಅವರವರನ್ನೇ, ಖುಷ್ಬು ಮತ್ತೆ ಜೂಹಿ ಚಾವ್ಲಾ. ಹೀಗೆ ಒಂದು ದೊಡ್ಡ ಕನಸಿನ ಪ್ರಾಜೆಕ್ಟ್ ಇಟ್ಕೊಂಡು ರವಿಚಂದ್ರನ್ ಅವರು ಸ್ವಮೇಕ್ ಚಿತ್ರ ಇದು. ರವಿಚಂದ್ರನ್ ಅವರ ರಿಮೇಕ್ ಕಿಂಗ್ ಅಂತ ಕರೀತಾರೆ. ಯಾಕೆ ರವಿಚಂದ್ರನ್ ಅವರು ರಿಮೇಕ್ ಸಿನಿಮಾಗಳಿಗೆ ಹೊರಳಿದ್ರು ಅಂದ್ರೆ, ಶಾಂತಿ ಕ್ರಾಂತಿಯಲ್ಲಿ ಮಾಡಿಕೊಂಡಂತ ನಷ್ಟವನ್ನ ಭರಿಸೋದಕ್ಕೋಸ್ಕರ. ಶಾಂತಿ ಕ್ರಾಂತಿ ಏನಾದ್ರೂ ಅವರಿಗೆ ಕೈ ಹಿಡಿದಿದ್ರೆ ಖಂಡಿತವಾಗ್ಲೂ ರವಿಚಂದ್ರನ್ ಅವರು ಅತ್ಯಂತ ಸ್ವಮೇಕ್ ಚಿತ್ರಗಳನ್ನು ನಿರ್ಮಾಣ ಮಾಡ್ತಿದ್ರು. ಹಾಗಾಗಿ ನಾವು ರಿಮೇಕ್ ಸಿನಿಮಾಗಳಿಗೋಸ್ಕರ ಚಂದ್ರನ್ ಅವ್ರ ಮೇಲೆ ನಾವು ರಿಮೇಕ್ ಕಿಂಗ್ ಅನ್ನುವಂತ ಆಪಾದನೆಯನ್ನು ಹೊರಿಸಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ಅವರು ಚಿತ್ರ ಜೀವನದಲ್ಲಿ ಮಾಡಿದಂತ ಸ್ವಮೇಕ್ ಚಿತ್ರಗಳೆಲ್ಲವೂ ಸೋತು, ರಿಮೇಕ್ ಚಿತ್ರಗಳೆಲ್ಲ ಕೈ ಹಿಡಿದು ಅವ್ರಿಗೆ ಯಾವ್ದನ್ನ ಮೆಸೇಜ್ ತಗೋಬೇಕು ಅವ್ರು ಹಂಗಾದ್ರೆ ಅವರು. ಹಂಗಾಗಿ ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಆದ್ರೆ ಶಾಂತಿ ಕ್ರಾಂತಿ ಸಿನಿಮಾ ಆ ಕಾಲದಲ್ಲಿ 1991 ಮಾಡಿದಾಗ ರವಿಚಂದ್ರನ್ ಅವರು ಒಂದು ದೊಡ್ಡ ತಪ್ಪು ಮಾಡ್ಬಿಟ್ರು. ಮೊದಲನೇ ತಪ್ಪೇನಂದ್ರೆ, ಅಷ್ಟು ದೊಡ್ಡ ಬಜೆಟ್ ಸಿನಿಮಾಕ್ಕೆ ಅವರು ಕೈ ಹಾಕಿದ್ರು ಕನ್ನಡಿಗರನ್ನ ನಂಬಿ. ಎರಡನೇ ತಪ್ಪೇನು ಅಂತಂದ್ರೆ, ಅವರು ಆ ಕಾಲಕ್ಕೇನೆ ಅಡ್ವಾನ್ಸ್ ಆಗಿ, ಅಂದ್ರೆ ಇವತ್ತು ಜೆನ್ಜಿಗಳು ಏನ್ ಕೇಳ್ತಿದಾರಲ್ಲ ಅಂತಹ ಜೆನ್ಜಿಗಳು ಬಯಸಬಹುದಾದ, ಅಂದ್ರೆ ಇವತ್ತಿನ ಕಾಲಘಟ್ಟದವರು ಬಯಸಬಹುದಾದಂತ ಅಥವಾ ಇವತ್ತಿನ ಕಾಲಘಟ್ಟದವರು ನಿರ್ಮಾಣ ಮಾಡಬಹುದಾದಂತ ಆಲೋಚನೆಯನ್ನ 1991 ಮಾಡ್ಬಿಟ್ರು. ಅಂದ್ರೆ ಅವರು ಒಂದು 25 ವರ್ಷ 30 ವರ್ಷ ಅಡ್ವಾನ್ಸ್ ಆಗಿ ತಮ್ಮ ಆಲೋಚನೆಯನ್ನ ಇಟ್ರು. ಹಾಗಾಗಿ ಅವರು ಅವತ್ತಿನ ಕಾಲಘಟ್ಟಕ್ಕೆ ಒಂಥರ ಅಪ್ರಸ್ತುತ ಅನ್ಸ್ಬಿಡ್ತು ಕತೆ. ಅದು ಚೆನ್ನಾಗಿತ್ತು ಕತೆ, ಒಳ್ಳೆ ಕತೆ, ತುಂಬಾ ತಾಂತ್ರಿಕವಾಗಿ ಶ್ರೀಮಂತವಾಗಿದ್ದಂತ ಕತೆ. ಹಂಸಲೇಖರ ಅದ್ಭುತ ಹಾಡುಗಳು, ಅದ್ಭುತ ಕ್ಯಾಮರಾ, ಎಂತ ಅದ್ದೂರಿ ಸೆಟ್ಗಳನ್ನ ಹಾಕಿ ರವಿಚಂದ್ರನ್ ಅವರು ನಿರ್ಮಾಣ ಮಾಡಿದಂತ ಕನಸಿನ ಚಿತ್ರ ಅದು ಶಾಂತಿ ಕ್ರಾಂತಿ. ಅವತ್ತು ಸೋತೋಯ್ತು. ಜೊತೆಗೆ ಆ ಸಿನಿಮಾದ ಒರಿಜಿನಲ್ ರೀಲ್ಗಳು ಕೂಡ ಸುಟ್ಟೋದು ಅಂತ ಕೇಳ್ಪಟ್ವಿ ನಾವು. ಈಗ ಅವ್ರ ಮಗ ಮನೋರಂಜನ್ ಅವರು ಆ ಚಿತ್ರವನ್ನ ಜನಗಳ ಕೋರಿಕೆಯ ಮೇರೆಗೆ, ಜೆನ್ ಝಿಗಳ ಕೋರಿಕೆಯ ಮೇರೆಗೆ ರಿಲೀಸ್ ಮಾಡಬೇಕು ಅಂತ ಹೊರಟಿದಾರಂತೆ. ಬಹಳ ಸಂತೋಷ. ನಿಜವಾಗ್ಲೂ ಜೆನ್ ಝಿಗಳು ಇಷ್ಟಪಡೋದೇ ಆದ್ರೆ ಆ ಸಿನಿಮಾವನ್ನು ರಿಲೀಸ್ ಮಾಡೋದ್ರಲ್ಲಿ ಯಾವುದೇ ವಿಧವಾದಂತ ತಪ್ಪಿಲ್ಲ. ಅದು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಒರಿಜಿನಲ್ ಪ್ರಿಂಟ್ಸ್ಗಳಿಲ್ಲದೆ ಇರುವಾಗ HD ಕ್ವಾಲಿಟಿ ಕನ್ವರ್ಟ್ ಮಾಡಿ ಅದೇ ಕ್ವಾಲಿಟಿಯನ್ನು ಉಳಿಸಿಕೊಂಡು ಸಿನಿಮಾವನ್ನು ಇವತ್ತಿನ ಜನರೇಷನ್ಗೆ ತಲುಪಿಸೋದ್ರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ಇವತ್ತಿನ ಜನರೇಷನ್ಗೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗ್ಬೋದು. ರಿಲೀಸ್ ಅಂದ್ರೆ ಬೆಂಗಳೂರಿನ ಯಾವುದೋ ಒಂದು 4 ಥಿಯೇಟರ್ಗೆ ಹಾಕ್ಬಿಟ್ಟು ರಿಲೀಸ್ ಅಂತ ಮಾಡಬಾರ್ದು. ನಾಗರಾ ಹವನ್ ಕೂಡ ಈಶ್ವರಿ ಪ್ರೊಡಕ್ಷನ್ಸ್ನವರು ರಿಲೀಸ್ ಮಾಡಿದ್ರು, ಬಾಲಾಜಿ ಅವರು ಬೆಂಗಳೂರಿನಲ್ಲಿ ಮಾತ್ರ ಮಾಡಿದ್ರು. ಆದ್ರೆ ರಿಲೀಸ್ ಅಂದ್ರೆ ಹೇಗೆ ಹೊಸ ಸಿನಿಮಾವನ್ನು ರಿಲೀಸ್ ಮಾಡ್ತಾರೋ ಅದೇ ರೀತಿಯಲ್ಲಿ ಕರ್ನಾಟಕದಾದ್ಯಂತ ಸಾಧ್ಯವಾದರೆ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋಕೆ ಪ್ರಯತ್ನ ಮಾಡಬೇಕು. ಇವತ್ತಿನ ಈ ಒಂದು ಟೆಕ್ನಾಲಜಿಯನ್ನ ರವಿಚಂದ್ರನ್ ಅವರು ತುಂಬಾ ಅಡ್ವಾನ್ಸ್ ಆಗಿ ಆ ಕಾಲದಲ್ಲಿ ಬೆಳೆಸಿದ್ರಿಂದಾಗಿ ಆ ಸಿನಿಮಾವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋ ಕೆಪಾಸಿಟಿನೇ ಕನ್ನಡಿಗರಿಗೆ ಅಥವಾ ಪ್ರೇಕ್ಷಕರಿಗೆ ಇರಲಿಲ್ಲ. ಮತ್ತು ಆ ಕತೆ ಅತ್ಯಂತ ಪ್ರಸ್ತುತ ಇವತ್ತಿಗೆ. ಎಷ್ಟರ ಮಟ್ಟಕ್ಕೆ ನಮ್ಮನ್ನ ಮುಖವಾಡ ಹಾಕೊಂಡು ಜನಗಳನ್ನ ರೂಲ್ ಮಾಡ್ತಾರಲ್ಲ ನಾಯಕರುಗಳು, ಅವರ ಫೇಸ್ ಆಫ್ ಮಾಡುವಂತ ಚಿತ್ರ ಅದು. ಅಂದ್ರೆ ಇಡೀ ಭ್ರಷ್ಟಾಚಾರದ ವಿರುದ್ಧವಾಗಿ ಒಬ್ಬ ವ್ಯಕ್ತಿ ಶಾಂತಿಯಿಂದ ಹೋರಾಡ್ತಾನೆ, ಒಬ್ಬ ವ್ಯಕ್ತಿ ಕ್ರಾಂತಿಯಿಂದ ಹೋರಾಡ್ತಾನೆ. ಸೊ ಈ ರೀತಿ ಶಾಂತಿ ಮತ್ತು ಕ್ರಾಂತಿ ನಡುವಿನ ಸಂಘರ್ಷವನ್ನ ತೆರೆಗೆ ತಂದಿರತಕ್ಕಂತ ಬಹಳ ಅದ್ದೂರಿ ವೆಚ್ಚದ ಶಾಂತಿ ಕ್ರಾಂತಿ ಸಿನಿಮಾ ಬರಲಿ, ಮತ್ತೆ ಕನ್ನಡಿಗರ ಮನೆಗಳನ್ನ ಆವರಿಸಲಿ. ರವಿಚಂದ್ರನ್ ಅವರು ಅವತ್ತು ವಿಫಲವಾಗಿದ್ದು ಅವರ ಮಗನ ಕಾಲಕ್ಕೆ ಇವತ್ತಾದ್ರೂ ಸಫಲ ಆಗಲಿ. ಆ ಶಾಂತಿ ಕ್ರಾಂತಿ ಅಂತ ಅನ್ನುವಂತ ಒಂದು ಮೈಲಿಗಲ್ಲು ಚಿತ್ರ ಕನ್ನಡ ಚಿತ್ರರಂಗದ ಇವತ್ತಿನ ಜನರೇಷನ್ಗೆ ಸಿಕ್ಕಲಿ. ಕನ್ನಡ ಚಿತ್ರರಂಗ ತುಂಬಾ ಸೊರಗೋಗಿದೆ ಹಂಗೆ ನೋಡಿದ್ರೆ. ಬೇರೆ ಭಾಷೆಗಳ ನಡುವೆ
ಪೈಪೋಟಿ ಮಾಡೋಕ್ಕಾಗ್ದೇನೆ ಅಥವಾ ಜಾಗತಿಕ ಮಟ್ಟದಲ್ಲಿ ಪೈಪೋಟಿ ನೀಡೋಕ್ಕಾಗ್ದೇನೆ ಇವತ್ತು ಕನ್ನಡ ಚಿತ್ರರಂಗ ಖಂಡಿತವಾಗ್ಲೂ ಸೊರಗೋಗಿದೆ. ಅಂತಹ ಸೊರಗೋಗಿರತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ಜೆನ್ಜಿಗಳು ತಮಗೆ ತಾವೇನೆ ಸೆಲ್ಫ್ ಮೋಟಿವೇಟ್ ಆಗಿ ಶಾಂತಿ ಕ್ರಾಂತಿ ಬರಬೇಕು ಅಂತ ಕೋರ್ತಾ ಇದ್ದಾರೆ. ಶಾಂತಿ ಕ್ರಾಂತಿಯ ಅದ್ಭುತವಾದ ಕಾಂಬಿನೇಷನ್ ಅಂದ್ರೆ ಹಂಸಲೇಖ ಅವರ ಮ್ಯೂಸಿಕ್, ಮಧುಸೂದನ್ ಅವರ ಕ್ಯಾಮ್ರಾ, ರವಿಚಂದ್ರನ್ ಅವರ ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಇದು ಮತ್ತು ಅವರ ಕನಸಿನ ಒಂದು ಅದ್ದೂರಿ ಸೆಟ್ಗಳು, ಎಲ್ಲ ಸೆಟ್ಗಳನ್ನ ಚಿಂದಿ ಉಡಾಯಿಸುವಂತ ಅವ್ರ ಕನಸು ಅದು. ಸೊ ಅಂತ ಅದ್ಭುತ ಸೆಟ್ಗಳ ಆ ಸಿನಿಮಾ, ಅದ್ದೂರಿ ಸಿನಿಮಾ ಇವತ್ತು ಬರಲಿ. ಜೆನ್ಜಿಗಳು ಅದನ್ನ ಅದ್ದೂರಿ ಯಶಸ್ಸುಗೊಳಿಸಿ ರವಿಚಂದ್ರನ್ ಅವರ ಶ್ರಮಕ್ಕೆ ಯಾವತ್ತಿದ್ರೂ ಫಲ ಸಿಕ್ಕುತ್ತೆ ಅನ್ನೋದೊಂದು ನಿಜ ಮಾಡಲಿ ಅಂತ ಹಾರೈಸೋಣ. ಶಾಂತಿ ಕ್ರಾಂತಿ ಖಂಡಿತವಾಗ್ಲೂ ಬರಲಿ, ಒಂದು ದೊಡ್ಡ ಕ್ರಾಂತಿಯನ್ನ ಮಾಡಲಿ. ರವಿಚಂದ್ರನ್ ಸರ್ ಆ ಸಿನಿಮಾನ ಖಂಡಿತವಾಗ್ಲೂ ರಿಲೀಸ್ ಮಾಡಿ ಕನಸು ಇವತ್ತಾದ್ರೂ ಯಶಸ್ವಿ ಆಗಲಿ. ಆಲ್ ದ ಬೆಸ್ಟ್. ಶಾಂತಿ ಕ್ರಾಂತಿ.